ಮಹೋದಯ ಯಾಜ್ಞವಲ್ಕ್ಯರು ತನ್ನ ಸತಿಯಳಾದ ಮೈತ್ರಾದೇವಿಗೆ ಈ ತನು ಯಾವ ರೀತಿಯಿಂದ ಜನಿಸುವುದು ಎಂಬುದನ್ನು ಇಲ್ಲಿ ಹೇಳಿಕೊಡುತ್ತಾರೆ. ಜನನಿ ಜನಕರ ಮೇಳನದಿಂದ ತನುವಿದು ಜನಿಸುವುದು ಆ ಜೀವನ ಒಡಗೂಡಿ ಅಂದರು. ಅಂದರೆ ಒಂದು ಗಂಡು ಒಂದು ಹೆಣ್ಣು ಸಂಭೋಗದಿಂದ ಆದದ್ದೇ ಈ ಸ್ಥೂಲ ಶರೀರವು. ಕಣ್ಣಿಗೆ ಕಾಣುವುದೇ ಈ ಸ್ಥೂಲ ಶರೀರ. ಹೀಗೆ ಅದಕ್ಕೂ ಕೂಡ ಭೂತ ವಿಕೃತಿ ಕರ್ಮಪಾಕದಿಂದ ಪುರುಷನೋಳು ಮುನ್ನುದಿಸಿ, ಅಂದರೆ ಪುರುಷನಲ್ಲಿ ಮೊದಲು ಆತ ಉಂಡಂಥ ಹಾಗೂ ಜನ್ಮಾಂತರದ ಪುಣ್ಯ ಪಾಪ ಕರ್ಮಗಳಿಂದ ಆತನಲ್ಲಿ ಅದು ರೇತಸ್ಸಿನೊಳಗೆ ಕೂಡಿಕೊಂಡು ಅದು ವೀರ್ಯ ತಯಾರಾಗುವುದು. ಹೀಗೆ ಅದು ರತಿಯೋಗದೊಡನೆ ಹೆಣ್ಣಿನಲ್ಲಿ ರಕ್ತದಲ್ಲಿ ಕೂಡಿಕೊಳ್ಳುವುದು. ಹೀಗೆ ಬಳಿಕ ದೈವಾನುಕೂಲತೆಯಿಂದ ಭೋಗ ಒದಗಿದ ಮೇಲೆ ಕರ್ಮಾನುಗತಿಯಿಂದ ಉದರಾಗ್ನಿಯಲ್ಲಿ, ತಾಯಿಯ ಉದರಾಗ್ನಿಯಲ್ಲಿ ಆ ವೀರ್ಯವು ಬೇಯದೆ ಅದು ಹೊಟ್ಟೆಯಲ್ಲಿ ಅದು ಇರುವುದು. ಇದನ್ನು ನೀನು ನಂಬು. ಹೀಗೆ ಆಕೆಯ ಹೊಟ್ಟೆಯಲ್ಲಿ, ತಾಯಿಯ ಹೊಟ್ಟೆಯಲ್ಲಿ ರಕ್ತ ಹಾಗೂ ಗಂಡಿನ ವೀರ್ಯ ಕೂಡಿಕೊಂಡು ಅದು ಪಚನವಾಗದೆ ಚೆನ್ನಾಗಿ ಸುರಕ್ಷಿತವಾಗಿ ಇರುವುದು. ಹೀಗೆ ರಕ್ತ ಅಧಿಕವಾದರೆ ಜನಿಪುದು ಆಗ ಹೆಣ್ಣು. ಅಂದರೆ ತಾಯಿಯ ರಕ್ತ ಅಧಿಕವಿದ್ದರೆ ಹೆಣ್ಣು, ಗಂಡು ಆಗುವುದು ವೀರ್ಯ ಅಧಿಕವಾಗಿದ್ದರೆ ಗಂಡು, ಹಾಗೂ ಎರಡೂ ಸಮಾನವಾಗಿದ್ದರೆ ಷಂಡ ಎನಿಸಿಕೊಳ್ಳುವನು. ಈ ರೀತಿ ಸ್ತ್ರೀಯಳ ರುಧಿರವು ಅಧಿಕವಾಗಿದ್ದರೆ ಹೆಣ್ಣು. ಆದ್ದರಿಂದ ಹೀಗೆ ಯಾಜ್ಞವಲ್ಕ್ಯರು ಹೇಳುವರು. ಹೀಗೆ ರೇತೋರುದುರ ಕೂಡಿ ಕಲಲ ಭಾವನೆ ಉಂಟಾಗುವುದು ಆಕೆಯ ಗರ್ಭದಲ್ಲಿ. ಅಂದರೆ ಹಾಲಿನಲ್ಲಿ ಕುಂಕುಮ ಬೆರೆಸಿದರೆ ಹೇಗೆ ಕಾಣುವುದು ಹಾಗೆ, ಮತ್ತು 5ನೇ ದಿನಕ್ಕೆ ಅದು ಬುರುಗಿನ ರೂಪವನ್ನು ತಾಳುವುದು. 15ನೇ ದಿನಕ್ಕೆ ದಂಡಾಕಾರವಾದ, ಮೊದಲು ನಾವು ಪೇಣೆಯನ್ನು ಬರೆಯುತ್ತಿದ್ದೇವಲ್ಲ ಹಾಗೆ ಅದು ದಂಡಾಕಾರವಾಗುವುದು. 30ನೇ ದಿನ ಶಿರವು. ಹೀಗೆ ಆ ನಮ್ಮ ಸ್ಥೂಲ ಶರೀರವು ದಿನಕ್ಕೆ ತಿಂಗಳಿಗೆ ಬೆಳೆಯುವುದು. ಧನ್ಯವಾದಗಳು.